ಹಲೋ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಸ್ನೇಹಿತರೆ, ಈ ಹಿಂದೆ ಏನು ಪ್ರೊಫೈಲ್ ನೋಡಿದ್ರಲ್ಲ, ಹಾಗೆಯೇ ಇನ್ನೊಂದು ಪ್ರೊಫೈಲ್ ಡೀಟೇಲ್ಸ್ನ ಅರ್ಪಿತಾ ಅಂತೇಳಿ ಶೇರ್ ಮಾಡಿದ್ದಾರೆ. ಪ್ರೊಫೈಲ್ ಮಾತ್ರ ಖಂಡಿತವಾಗ್ಲೂ ಪ್ರತಿಯೊಬ್ಬ ಪರ್ಸನ್ಗೆ ಕೂಡ ಇಷ್ಟ ಆಗುತ್ತೆ. ಕೊನೆಯವರೆಗೂ ನೋಡಿ. ಹಾಗೆಯೇ ಈ ಒಂದು ಮಾಹಿತಿ ನಿಮಗೆ ಏನಾದರೂ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ, ಮತ್ತು ಮೋರ್ ಇನ್ಫಾರ್ಮೇಷನ್ ಬೇಕಾಗಿದ್ದರೆ ಕಾಂಟ್ಯಾಕ್ಟ್ ಮಾಡಿ ಫ್ರೆಂಡ್ಸ್ ನೋಡಿ, ವಯಸ್ಸು 28 ನಡೀತಾ ಇದೆ. ವಸತಿ ಇರೋದು ಬೆಂಗಳೂರು. ಗಂಡ ಡಾಕ್ಟ್ರು, ಬರೀ ತನ್ನ ಒಂದು ಕ್ಲಿನಿಕಲ್ಲೇ ಇರ್ತಾನೆ. ರಾತ್ರಿ ಆದರೂ ಕೂಡ ಸಮಯ ಕೊಡಲ್ಲ ಅಂತೇಳಿ ಒಂದು ದೂರು ಕೊಟ್ಟಿದ್ದಾರೆ. ಪ್ರಸ್ತುತ ಸ್ಥಿತಿ, ಗಂಡನಿಂದ ಒಮ್ಮೆ ಕೂಡ ನೆಮ್ಮದಿಯಾಗಿ ತೂತಿಗೆ ಸುಖ ಸಿಕ್ಕಿಲ್ಲ ಅಂತ ಹೇಳ್ಕೊಂಡಿದ್ದಾರೆ. ನನ್ನ ಬಯಕೆ ವಿಡಿಯೋದಲ್ಲಿ ಆಲ್ಮೋಸ್ಟ್ ಗೂಟ ಚೀಪುವ ಹಾಗೆ ಗೂಟ ಚೀಪಿ ಸುಖ ಪಡೆಯುವ ಒಂದು ಆಸೆ ಕೂಡ ಇದೆ ಅಂತೇಳಿ ಈ ಒಂದು ಮಾಹಿತಿಯಲ್ಲಿ ಕೂಡ ಸ್ಪಷ್ಟವಾಗಿ ತಿಳಿಸ್ಕೊಟ್ಟಿದ್ದಾರೆ. ಹಾಗೆಯೇ ಕಾರ್ವಾಲೆ ಅವರ ಕಡೆಯಿಂದ ಒಂದು ಹೈದರಾಬಾದ್ ಗಾಡಿ ಕೂಡ ಬಂದಿದೆ. ಅದು ಮಹೇಂದ್ರ ತಾರ್ನ ಒಂದು ರಿವ್ಯೂ ಕೂಡ ಕೊಡ್ತಾ ಹೋಗ್ತಾನೆ. ಹಾಗೆಯೇ ಸ್ನೇಹಿತರೆ, ಇವರ ಒಂದು ಮೋರ್ ಇನ್ಫಾರ್ಮೇಷನ್ ಏನಾದರೂ ಬೇಕಾಗಿದ್ದರೆ ನೀವು ಚಾನಲ್ಗೆ ಜಾಯ್ನಿಂಗ್ ಕೂಡ ಆಗ್ಬೋದು. ಜಾಯ್ನಿಂಗ್ ಆದರೆ ಖಂಡಿತವಾಗ್ಲೂ ನಿಮಗೆ ಡೈರೆಕ್ಟ್ ಕಾಂಟ್ಯಾಕ್ಟ್ ಕೂಡ ಆಲ್ಮೋಸ್ಟ್ ಪ್ರೊವೈಡ್ ಕೂಡ ಮಾಡ್ತಾ ಹೋಗ್ತೇವೆ. ಹಾಗೆಯೇ ಸ್ನೇಹಿತರೆ, ಗಂಡ ಡಾಕ್ಟರ್ ಇದ್ದರೂ ಕೂಡ ತೂತು ಹೀಗೆ ಕಷ್ಟಪಡಲು ಕಾರಣಗಳು ಹೀಗೆಲ್ಲ ಇದೆ ಅಂತ ಹೇಳ್ಕೊಂಡಿದ್ದಾರೆ. ಗಂಡನ ಒಂದು ಶ್ರೀಮಂತಿಕೆ ನೋಡಿ, ವಯಸ್ಸಿನ ಅಂತರ ನೋಡದೆ ನನ್ನ ಮದುವೆ ಮಾಡಿದರು. ಅವರಿಗೆ ಪ್ರಸ್ತುತ 45 ವರ್ಷ. ಮದುವೆ ಆದಾಗ ಆಲ್ಮೋಸ್ಟ್ 2 ತಿಂಗಳ ಮಾತ್ರ ಚೆನ್ನಾಗಿ ಸುಖ ಕೊಂಡೆ ಅಷ್ಟೇ. ಆಮೇಲೆ ಬರೀ ಒಂಟಿಯಾಗಿ ಮನೆಯಲ್ಲಿ ಜೀವನ ಮಾಡುವ ಒಂದು ಪರಿಸ್ಥಿತಿಯಾಗಿದೆ. ಸೊ ಹಾಗೆಯೇ ರಾತ್ರಿ ಮಲಗುವಾಗ ಅವರ ಒಂದು ಗೂಟ ಹಿಡಿದು ಎಬ್ಸಿದ್ರು ಕೂಡ ಎದ್ದಾಳಲ್ಲ ಅಂತೇಳಿ ಒಂದು ಕಷ್ಟದ ಒಂದು ಮಾಹಿತಿಯನ್ನು ಕೂಡ ಹೇಳ್ಕೊಂಡಿದ್ದಾರೆ. ಹಾಗೆಯೇ ಗಂಡು ಆಲ್ಮೋಸ್ಟ್ ಹುಡುಕಲು ಮುಖ್ಯ ಕಾರಣ ಇಲ್ಲಿದೆ ನೋಡಿ ಅಂತ ಹೇಳ್ಕೊಂಡಿದ್ದಾರೆ. ಸೊ ಒಬ್ಬಳೆ ಮನೆಯಲ್ಲಿ ಇದ್ದು ಬರೀ ಒಂದು ಸುಖ ಬೇಕು ಅಂತ ಆಲ್ಮೋಸ್ಟ್ ವಿಡಿಯೋ ನೋಡ್ತಾನೆ. ಸೊ ಅವರು ಮಾಡುವ ಹಾಗೆ ಆಲ್ಮೋಸ್ಟ್ ಗೂಟ ಚೆನ್ನಾಗಿ ಒಂದು ಚೀಪಿ ತೂತಿಗೆ ಒಂದು ಸಾಕಾಗುವ ತನಕ ಗೂಟ ಒಂದು ಹಾಕಿಕೊಳ್ಳುವ ಒಂದು ಆಸೆ ಕೂಡ ಆಗುತ್ತೆ. ಸೊ ಹಾಗೆ ಒಂದು ಗೂಟದ ರುಚಿ ಪಡೆಯೋ ಒಂದು ಆಸೆ ಕೂಡ ತುಂಬಾ ಆಗ್ತಿದೆ. ಅದಕ್ಕೆ ಯಾರಾದರೂ ಇದ್ದರೆ ಕರೆ ಮಾಡಿ ಅಂತ ಹೇಳ್ಕೊಂಡಿದ್ದಾರೆ. ಸೊ ಅದು ಗಂಡನಿಂದ ಸಾಧ್ಯ ಇಲ್ಲ. ಅದಕ್ಕೆ ಒಬ್ಬ ಕಟ್ಟು ಮಸ್ತಾದ ಮೈಕಟ್ಟು ಹೊಂದಿರೋ ಗಂಡನ್ನು ಹುಡುಕುತ್ತಿದ್ದೇನೆ ಅಂತ ಹೇಳ್ಕೊಂಡಿದ್ದಾರೆ. ಹಾಗೆಯೇ ಗೂಟ ಕೊಟ್ಟು ಒಂದು ತೂತು ಚೆನ್ನಾಗಿ ಕೈದು ಆಲ್ಮೋಸ್ಟು ಅಂತಹ ಹುಡುಗರು ಯಾರಾದರೂ ಇದ್ದರೆ ನನಗೆ ಕರೆ ಮಾಡಿ ಅಂತೇಳಿ ಹೇಳ್ಕೊಂಡಿದ್ದಾರೆ. ಸ್ನೇಹಿತರು ನೋಡಿ, ಇದಿಷ್ಟು ಅವರ ಒಂದು ಕಂಪ್ಲೀಟ್ ಆಗಿರುವಂಥ ಒಂದು ಮಾಹಿತಿ. ಹಾಗೆಯೇ ಮಹೇಂದ್ರ ತಾರ್ 2021 ಒಂದು ಮಾಡೆಲ್ ಕಾರ್ನ ಬಗ್ಗೆ ಕೂಡ ರಿವ್ಯೂ ಕೊಟ್ಟಿದ್ದಾರೆ. ಅದು LX ಹಾರ್ಡ್ ಟಾಪ್ ಡೀಸೆಲ್ನ ಒಂದು ಕಾರ್ ಕೂಡ ಆಗಿರುತ್ತೆ. ಅದು 4WD ಕಾರ್ ಕೂಡ ಆಗಿರುತ್ತೆ. ಸೆಲ್ಲರ್ ರಿವ್ಯೂ ಏನಪ್ಪ ಅಂದರೆ, ಸೊ ಇದರ ಪ್ರೈಸ್ ಬಂದುಬಿಟ್ಟು 15 ಲಕ್ಷ ಅಂತ ಹೇಳ್ಕೊಂಡಿದ್ದಾರೆ. ಜನವರಿ 2020ರಲ್ಲಿ ಇಂದು 21ರಲ್ಲಿ ಆಲ್ಮೋಸ್ಟ್ ಮ್ಯಾನುಫ್ಯಾಕ್ಚರ್ ಆಗಿರುತ್ತೆ. ರಿಜಿಸ್ಟ್ರೇಷನ್ ಏಪ್ರಿಲಲ್ಲಿ ಆಗಿರುತ್ತೆ. ಕಿಲೋಮೀಟ್ರ್ 28,800 ಕಿಲೋಮೀಟ್ರ್ ಕೂಡ ರನ್ ಆಗಿರುತ್ತೆ. ಫ್ಯೂಲ್ ಟೈಪ್ ನೋಡಿಗೆ ಹೋದರೆ ಡೀಸೆಲ್, ಟ್ರಾನ್ಸ್ಮಿಷನ್ ಎಲ್ಲ ಕೂಡ ಮ್ಯಾನ್ಯಲ್ ಮತ್ತು 6 ಗೇರ್ ಹೊಂದಿರುತ್ತೆ. ನಂಬರ್ ಆಫ್ ಓನರ್ ನೋಡಿಗೆ ಹೋದರೆ ಫಸ್ಟ್ ಓನರ್ ಆಗಿರ್ತಾರೆ. ಹಾಗೆಯೇ ಸೆಲ್ಲರ್ನ ಕಾಮೆಂಟ್ಸ್ ಏನಪ್ಪ ಅಂದರೆ, ಎಕ್ಸಲೆಂಟ್ ಒಂದು ಕಂಡೀಷನ್ ಕಾರ್ ಕೂಡ ಆಗಿರುತ್ತೆ ಅಂತೇಳಿ ಈ ಒಂದು ಕಾರ್ನ ಬಗ್ಗೆ ರಿವ್ಯೂನ ಕೂಡ ಕೊಟ್ಟಿದ್ದಾರೆ. ಹಾಗೆಯೇ ಸ್ನೇಹಿತರೆ, ಇಂಜಿನ್ ಮತ್ತು ಟ್ರಾನ್ಸ್ಮಿಷನ್ ನೋಡಿಗೆ ಹೋದರೆ ಇದು ಆಕ್ಸಿಲೇಟರ್ ಯಾವ ರೀತಿಯಾಗಿ ವರ್ಕ್ ಆಗುತ್ತೆ ಅಂದರೆ 14.3 ಸೆಕೆಂಡ್ಸಲ್ಲಿ 100 ಕಿಲೋಮೀಟರ್ ಸ್ಪೀಡ್ ಕೂಡ ಒಮ್ಮೆಲೆ ಪುಷ್ ಕೂಡ ಆಗುತ್ತೆ ಅಂತ ಹೇಳ್ಕೊಂಡಿದ್ದಾರೆ. ಇಂಜಿನ್ ಕೆಪಾಬಿಲಿಟಿ 2184 cc ಅಂತ ಹೇಳ್ಕೊಂಡಿದ್ದಾರೆ. ಇಂಜಿನ್ ಟೈಪ್ ನೋಡಿಗೆ ಹೋದರೆ 2.2 L4 M ಹಾರ್ಕ್ ಅಂತೇಳಿ ಯಾವುದೋ ಒಂದು ಇಂಜಿನ್ ಟೈಪ್ ಕೂಡ ಆಗಿರುತ್ತೆ. ಫ್ಯೂಲ್ ಟೈಪ್ ನೋಡಿಗೆ ಹೋದರೆ ಡೀಸೆಲ್ ಮತ್ತು ಟ್ರಾನ್ಸ್ಮಿಷನ್ ಎಲ್ಲ ಕೂಡ ತುಂಬಾ ಚೆನ್ನಾಗಿದೆ. ಮತ್ತು 4 ವೀಲ್ ಡ್ರೈವ್ ಕೂಡ ಆಗುತ್ತೆ ಅಂತೇಳಿ ಹೇಳ್ಕೊಂಡಿದ್ದಾರೆ. ಇದು ಒಳಗಡೆ ಒಂದು ಸೀಟ್ ಆಗಿರ್ಬೋದು, ಫ್ರಂಟ್ ವ್ಯೂ ಆಗಿರ್ಬೋದು, ಸೈಡ್ ಆ್ಯಂಗಲ್ ಮತ್ತು ಇದು ಕೂಡ ಸೈಡ್ ಆ್ಯಂಗಲಲ್ಲಿ ಈ ರೀತಿಯಾಗಿ ನೋಡಿ ಸಿಗುತ್ತೆ ಅಂತೇಳಿ ಕಾರ್ನ ಇಮೇಜಸ್ನ ಕೂಡ ಶೇರ್ ಮಾಡ್ಕೊಂಡಿದ್ದಾರೆ. ಇದಿಷ್ಟು ಅವರ ಒಂದು ಕಂಪ್ಲೀಟ್ ಆಗಿರುವಂಥ ಒಂದು ಮಾಹಿತಿ ಏನಾದರೂ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ, ಮತ್ತು ಮೋರ್ ಇನ್ಫಾರ್ಮೇಷನ್ ಬೇಕಾಗಿದ್ದರೆ ಕಾಂಟ್ಯಾಕ್ಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.